ಸದ್ಯ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿಯದ್ದೇ ಚರ್ಚೆ ನಡೀತಾ ಇರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಮೈಸೂರು ಭಾಗದ HD ಕೋಟೆಯ ಶಾಸಕರಾದ ಅನಿಲ್ ಚಿಕ್ಕಮಾದ ನನ್ನೊಟ್ಟಿಗೆ ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಕ್ರಾಂತಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯನವರು 5 ವರ್ಷ CM ಅಂತ ಇದ್ರೆ, ಈಗ ನೆನೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿರುವಂತದ್ದು. ಹೈಕಮಾಂಡ್ ಹೇಳಿದ್ರೆ ಅವ್ರ ನಿರ್ಧಾರಕ್ಕೆ ನಾನು ಬದ್ಧ ಅನ್ನುವಂತ ಮಾತನಾಡಿದ್ದಾರೆ ಸರ್. ಈಗ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದ್ರ ಬಗ್ಗೆ ನಾವು ಅಭಿಪ್ರಾಯ ಕೊಡೋದು ಏನು ಅನ್ಸ ತಮಗೆ ಗೊತ್ತಿರ್ತದೆ. ಈ ಬಗ್ಗೆ ಹೇಳ್ಬೇಕಂತಂದ್ರೆ ಹಿಂದೆ 2013ರಿಂದ 2018ರವರೆಗೂ ಸುದೀರ್ಘವಾಗಿ ಹಿಂದುಳಿದ ಒಬ್ಬರು ನಾಯಕರಾಗಿ ಬಹಳ ಉತ್ತಮವಾಗಿ ಆಡಳಿತವನ್ನು ಮಾಡಿದ್ದ ನಮ್ಮ ಮೈಸೂರವರೇ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಒಂದು ಅತ್ಯುತ್ತಮವಾದಂಥ ಸೇವೆಯನ್ನು 2013ರಿಂದ 2018 ಸಲ್ಲಿಸಿದ್ದಾರೆ. ಅದೇ ರೀತಿ 23ರಿಂದ ಭಾಳ ಉತ್ತಮವಾಗಿ ಗ್ಯಾರಂಟಿಗಳ ಯೋಜನೆಗಳನ್ನ ಕೊಟ್ಕೊಂಡು ಎಲ್ಲ ತಾಲೂಕು ಕೂಡ ಅನುದಾನಗಳನ್ನ ಕೊಟ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಯಾಕಂತ ಹೇಳಿದ್ರೆ 5 ವರ್ಷ ಪೂರ್ಣಾವಧಿ CM ಆಗಿರ್ತಾರೆ ಅನ್ನುವಂಥ ಒಂದು ಚರ್ಚೆ ನಡೀತಾ ಇತ್ತು. ಮತ್ತೊಂದು ಕಡೆ ಈಗಾಗಲೇ CM ಸಿದ್ದರಾಮಯ್ಯ ಮತ್ತೊಂದು ಹೇಳಿದ್ರೆ ನವೆಂಬರ್ 20ರ ನಂತರ ಸಂಪುಟ ಪುನರ್ರಚನೆ ಆಗುತ್ತೆ. ಒಂದಷ್ಟು ಸಚಿವರಿಗೆ ಕೊಟ್ಟು ಹೊಸ ಸಚಿವರನ್ನು ತಾವು ವಾಲ್ಮೀಕಿ ಸಮುದಾಯದ ನಾಯಕರಿದ್ದೀರಿ. ಒಂದು ಕಡೆ ರಾಜಣ್ಣ ಅವರ ರಾಜೀನಾಮೆ ಆಗಿದೆ, ಮತ್ತೊಂದು ಕಡೆ ನಾಗೇಂದ್ರ ಅವರನ್ನು ಸಹ ಕೆಲವೊಂದು ಕಾರಣಗಳಿಂದ ಹೊರಗಿಡಲಾಗಿದೆ. ತಾವು ಆಕಾಂಕ್ಷಿನ ಸರ್? ಇಲ್ಲ, ಪಕ್ಷ ಯಾವ ರೀತಿ ತೀರ್ಮಾನ ತೆಗೆದುಕೊತದೋ ಆ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ಅಂದ್ರೆ ರಾಜಕಾರಣಿಗಳೆಲ್ಲ ಸನ್ಯಾಸಿಗಳೆಲ್ಲ ಅಂದ್ರೆ ತಾವು ಆಕಾಂಕ್ಷೆ ಅಂದ್ರೆ ಈಗ ಮನವಿ ಏನಾದ್ರು ಮಾಡಿದ್ದೀರಾ ಅಥವಾ ಕೊಟ್ಟು ನಿಭಾಯಿಸಿರಿ? ಖಂಡಿತವಾಗ್ಲೂ ಈ ಭಾಗದಲ್ಲಿ ಚರ್ಚೆಗಳು ನಡೀತಾ ಇದೆ. ಈ ಸೌತ್ ಅಲ್ಲಿ ಅವಕಾಶಗಳು ಕೊಟ್ಟಿಲ್ಲ. ಈ ಬಾರಿ ಅವಕಾಶ ಮಾಡಿಕೊಡಿ ಅನ್ನೋದು ಕೂಡ ಸಮುದಾಯದ ಕೂಗಿದೆ, ಜೊತೆಗೆ ತಾಲೂಕಿನ ಜನತೆ ಕೂಗಿದೆ. ಅದರಲ್ಲಿ ಪಕ್ಷ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಯಾವ ರೀತಿ ತೀರ್ಮಾನವನ್ನು ತೆಗೆದುಕೋತಾರೋ ಖಂಡಿತವಾಗ್ಲೂ ಯಾರಿಗೆ ಆದ್ರೂ ಕೂಡ ಆಸೆ ಆಕಾಂಕ್ಷೆಗಳು ಇರ್ತದೆ. ಮುಂದೆ ನಾನು ಇನ್ನೂ ಕೂಡ ಉತ್ತಮವಾಗಿ ಒಂದು ಸ್ಥಾನಮಾನಗಳು ಸಿಗಬೇಕು ಅನ್ನೋದು ಆಸೆ ಆಕಾಂಕ್ಷೆಗಳು ಇರ್ತದೆ. ಈ ಮುಖಾಂತರ ಪಕ್ಷ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊತೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಯಾಕಂತ ಹೇಳಿದ್ರೆ ಮೈಸೂರು ಭಾಗದಲ್ಲಿ ತನ್ವೀರ್ ಸೇಠ್ ಹಾಗೂ ತಮ್ಮ ಹೆಸರು ಕೂಡ ಚಾಲ್ತಿಯಲ್ಲಿ ಓಡ್ತಾ ಇರುವಂತದ್ದು. ಒಂದು ಕಡೆ ತಮ್ಮ ಹಿಂದೆ ವಾಲ್ಮೀಕಿ ಸಮುದಾಯದವರಿಗೆ ಈಗ ಅವರಿಬ್ಬರಿಗೆ ಅನ್ಯಾಯ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಮುದಾಯಕ್ಕೆ ಹೋಗಿರುವಂತದ್ದು. ಮೈಸೂರು ಭಾಗದಲ್ಲಿ ಅನಿಲ್ ಚಿಕ್ಕಮಾದ ಅವರು ಕೊಡಬೇಕು ಅಂತ. ಮತ್ತೊಂದು ಕಡೆ ಅಂದ್ರೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಾಗೇಂದ್ರ ಅವ್ರ ರಾಜೀನಾಮೆ ಆಗುತ್ತೆ, ರಾಜಣ್ಣ ಅವರ ರಾಜೀನಾಮೆ ಆಗುತ್ತೆ. ಎಲ್ಲೋ ಒಂದು ಕಡೆ ಸಮುದಾಯದ ಕೂಗು ಈ ಭಾಗದಲ್ಲಿ ಈ ಸಾರಿ ಏನಾದ್ರು ಸಿಗಲಿ ಮೈಸೂರು ಭಾಗಕ್ಕೆ ಮತ್ತೊಂದು ಅವಕಾಶ. ಇಲ್ಲ, ನಾವು ಕೂಡ ನಿರೀಕ್ಷೆಗಳನ್ನ ಇಟ್ಕೊಂಡಿದೀವಿ. ಪಕ್ಷದ ಒಂದು ಅವಕಾಶ ಕಲ್ಪಿಸ್ಬೋದು ಅನ್ನೋದು ಕೂಡ ತಿಳ್ಕೊಂಡಿದ್ವಿ. ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಈ ಭಾಗದಲ್ಲಿ ಒಂದು ಯುವಕರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ, ಜೊತೆಗೆ ಸಮುದಾಯಕ್ಕೆ ಮತ್ತು ತಾಲೂಕಿಗೆ ಒಂದು ಅಭಿವೃದ್ಧಿ ಆಗ್ತದೆ ಅನ್ನೋದು ಕೂಡ ಒಂದು ಸ್ವಾರ್ಥ ಇರ್ತದೆ. ಕೊಟ್ಟಂಥ ಸಂದರ್ಭದಲ್ಲಿ ತಾಲೂಕಿಗೆ ಹೆಚ್ಚಿನ ರೀತಿ ಅನುದಾನವನ್ನು ತಂದು ಕೆಲಸ ಕಾರ್ಯಗಳನ್ನ ಮಾಡ್ತೀನಿ. ಸಮುದಾಯಕ್ಕೆ ಏಳಿಗೆಯಾಗಿ ದುಡಿಯೋಕ್ಕೆ ನಾವು ತಯಾರಿದ್ದೀವಿ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರ ಆ ಒಂದು ಹೇಳಿಕೆ ಇದೆ, ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಉತ್ತರಾಧಿಕಾರಿಯಾಗಿ ಅಂದ್ರೆ ಅವರ ತತ್ವ ಸಿದ್ಧಾಂತಗಳನ್ನ ನಡೀತಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ ನೆನ್ನೆ ಪರಮೇಶ್ವರ್ ಅವರು ಮುನಿಯಪ್ಪ CM ಆದ್ರೂ ಯಾರು ಬೇಡ ಅಂತಾರೆ ಅನ್ನುವಂಥ ಮಾತುಗಳು ಏನಾಗ್ತಿದೆ ಅಂತ? ಇಲ್ಲ, ಇದು ಅವ್ರವ್ರ ಲೆವೆಲ್ ಅಲ್ಲಿ ಅವರು ಮಾತಾಡಿದ್ರೆ ಬಹುಶಃ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ನಮ್ಮ ಸ್ನೇಹಿತರು ಮತ್ತೆ ವರ್ಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಜೊತೆ ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಯತೀಂದ್ರ ಸರ್ ಕೂಡ ಅವ್ರು ಮಾತಾಡಿದ್ದಾರೆ. ಬಹುಶಃ ಅವ್ರು ಹೇಳಿದ್ದು ನಾಯಕ ಸಮಾಜದಲ್ಲಿ ಮುಂದೆ ಭವಿಷ್ಯ ಇರ್ತಕ್ಕಂಥ ನಾಯಕರು ಯಾರು ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅನ್ನೋ ಮಾತನ್ನ ಅವ್ರು ಹೇಳಿರ್ತಕ್ಕಂಥದ್ದು. ಅದನ್ನ ಕೆಲವು ಏನು ವಿರೋಧ ಪಕ್ಷದವರು ಅದನ್ನ ತಿರ್ಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಯಾರೇ ಒಬ್ರು ತಂದೆಯವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಮುಂದೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಒಂದು ತತ್ವ ಸಿದ್ಧಾಂತಗಳನ್ನ ಇವರು ಕೂಡ ಆಧರಿಸ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಅವರು ಆ ರೀತಿ ಹೇಳಿರ್ತಕ್ಕಂಥದ್ದು. ಮುಂದೆ ಈ ಸಮುದಾಯದಲ್ಲಿ ಯಾರು ಮುಖ್ಯಮಂತ್ರಿಗಳು ಆಗ್ತಕ್ಕಂಥ ಅವಕಾಶ ಇದ್ರೆ ಸತೀಶ್ ಜಾರಕಿಹೊಳಿಗೆ ಅಂತ ಈ ರೀತಿ ಅವ್ರು ಹೇಳಿರ್ಬೋದು. ಮತ್ತೊಂದು ಕಡೆ ಸರ್, DK ಶಿವಕುಮಾರ್ ಅವರು ಡೇ 1 ಹೇಳ್ತಾರೆ, ಪಕ್ಷಕ್ಕಾಗಿ ತನು ಮನ ಧನವನ್ನು ಅರ್ಪಿಸಿ ದುಡಿದಿದ್ದೇನೆ, ನಾನು ಹೈಕಮಾಂಡ್ ಹೇಳ್ದಂತೆ ನಡ್ಕೊಳ್ತೇನೆ ಅನ್ನುವಂಥದ್ದು. ನಿನ್ನೆ ಸಹ CM ಸಿದ್ದರಾಮಯ್ಯನವರು ಈ ಹೇಳಿಕೆ ನಂತರ CM ಏನ್ ಹೇಳ್ತಾರೆ ನಾವು ನಡ್ಕೋತೀವಿ, ಹೈಕಮಾಂಡ್ ನಮಗೆ ಅಂತಿಮ ಅನ್ನುವಂಥ ಮಾತುಗಳನ್ನಾಡಿದ್ದಾರೆ. ಇನ್ನು ನೀವೇನು ಹೇಳ್ತೀರಿ? ಖಂಡಿತವಾಗ್ಲು ಇದಕ್ಕೆ ಪಕ್ಷದಲ್ಲಿ ಅಂತಿಮವಾಗಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರ್ತದೆ. ಮತ್ತೆ ಶಾಸಕಾಂಗ ಪಕ್ಷದಲ್ಲೂ ಕೂಡ ಒಂದು ತೀರ್ಮಾನವನ್ನು ಅಭಿಪ್ರಾಯಗಳನ್ನ ತೆಗೆದುಕೊತಾರೆ. ಅಲ್ಲೇ ಅಭಿಪ್ರಾಯಗಳು ಏನ್ ಮೂಡ್ ಬರ್ತದೆ ಅದ್ರ ಬಗ್ಗೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಕೊಡ್ತಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಾವು ಬದ್ಧರಾಗಿರ್ತೀವಿ. ಆಮೇಲೆ CM ಸಿದ್ದರಾಮಯ್ಯನವರು ಸರ್ 2028ಕ್ಕೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವಂತೆ ಹಿಂದೆ ಹೇಳಿದ್ರು. ಆದ್ರೆ ಈಗ ಪಕ್ಷದಲ್ಲೇ ಒತ್ತಡ ಇದೆ, ನನಗೆ ಅಭಿಮಾನಿಗಳು, ಆಪ್ತರು, ಶಾಸಕರ ಒತ್ತಡ ಇದೆ, ನೀವು ನಿಂತ್ಕೊಂಡ್ರೆ ಪಕ್ಷಕ್ಕೆ 2028ರಲ್ಲಿ ಅನುಕೂಲ ಆಗುತ್ತೆ, ಹಾಗಾಗಿ ನಾನು ಯೋಚನೆ ಮಾಡ್ತೇನೆ ನಿಲ್ಲುವಂತ ಕುರಿತಾಗಿ ಅಂತ ಹೇಳಿದ್ದಾರೆ. ಈಗ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಇವರು ಹಿಂದುಳಿದ ಒಬ್ಬರು ನಾಯಕರಾಗಿ ರಾಜ್ಯದಲ್ಲಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ಎಲ್ಲಿವರೆಗೂ ದೇವರು ಶಕ್ತಿಯನ್ನು ಕೊಡ್ತಾರೆ, ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ನಿಂತ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಲಿ ಅನ್ನೋದು ನನ್ನ ಒಂದು ಆಸೆನೂ ಕೂಡ. ಕೊನೆಯದಾಗಿ ಸರ್, ಈ ಮೈಸೂರು ಭಾಗ SD ಕೋಟೆ ಭಾಗ ನವೆಂಬರ್ 20ರ ನಂತರ ಏನಾದ್ರು ಸಿಹಿ ಸುದ್ದಿ ಸಿಗುತ್ತದೆ?
ಕಾದ್ ನೋಡೋಣ ಏನ್ ಪಕ್ಷ ತೀರ್ಮಾನವನ್ನ ತೆಗೆದುಕೊತದೋ, ಮುಖ್ಯಮಂತ್ರಿಗಳು ಯಾವ ರೀತಿ ಆಶೀರ್ವಾದವನ್ನ ಮಾಡ್ತಾರೋ ಎಲ್ಲ ಕಾದು ಕೂತು ನೋಡೋಣ. ಹೈಕಮಾಂಡ್ ಅವರು ಯಾವ ರೀತಿ ನಮ್ಮ ಕ್ಷೇತ್ರಕ್ಕೆ ಆಶೀರ್ವಾದನ ಕೊಡ್ತಾರೋ ಕಾದ್ ನೋಡೋಣ. ಇದಿಷ್ಟು ಶಾಸಕರಾದ ಅನಿಲ್ ಚಿಕ್ಮಾದವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.